ज्ञानमुद्रायोगिने नाथाय रुक्मिणेशाय नमो वेदान्तवेदिने रामाय रामभद्राय रामचन्द्राय वेदसे रघुनाथाय नाथाय सीतायापते नमः मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। ओं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशे हृद्याय शुद्धविद्याय मध्वाय च नमो नमः। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं श्रीगुरुभ्यो नमः। हरिः ಓಂ। ಇವತ್ತು ಗುರುಪೂರ್ಣಿಮಾ. ನಮ್ಮ ಎಲ್ಲ ಗುರುಗಳು ಅಂತೇಳಿದ್ರೆ ಈ ರಿಟೈರ್ಮೆಂಟ್ ಆದ ಕೂಡಲೇ ಮರುದಿವಸನೇ ನನಗೆ ಪುತ್ತಿಗೆ ಸ್ವಾಮಿಗಳು ಎಂತೇಳಿದರೆ ಪುರೋಹಿತದ ಶಿಬಿರ ಅಂತ ಮಾಡಿದರು 3 ದಿವಸ. ಸೊ ಮಂಗಲಾಷ್ಟಕ್ಕೆ ಹೇಳಿಬಿಟ್ಟು ಒಳ್ಳೆಯ ರೀತಿಯಲ್ಲಿ ಒಂದು ಉಪದೇಶ ಕೊಟ್ಟಿದ್ದಾರೆ. ಸೊ ಆ ಉಪದೇಶದ ಬಲ ನಡೀತಾ ಇದೆ. ಸೊ ಅಲ್ಲಿಂದ ಶುರುವಾದದ್ದು. ಆಮೇಲಿಂದ ವಿದ್ಯಾಪೀಠದಿಂದ ಸಿಕ್ಕಿದ ಎಲ್ಲ ಏನಂತೇಳಿದರೆ ನಮ್ಮ ವಿದ್ವತ್ ಮಾಡಲಿಕ್ಕೆ ಬೇಕಾದ ಎಲ್ಲ ಸವಲತ್ತುಗಳು, ಆಮೇಲೆ ಎಲ್ಲ ಆಚಾರಗಳು ನಮಗೆ ಹೇಳಿಕೊಟ್ಟವರು ವಿದ್ಯಾಪೀಠದಿಂದ. ಸೊ ಅವರೆಲ್ಲರಿಗೂ, ವಿಶ್ವೇಶತೀರ್ಥ ಸ್ವಾಮಿಗಳಿಗೂ, ಆಮೇಲೆ ವಿಶ್ವಪ್ರಸನ್ನ ತೀರ್ಥ ಸ್ವಾಮಿಗಳಿಗೂ, ಆಮೇಲಿಂದ ಇನ್ನು ವಾದಿರಾಜರು, ಆಮೇಲಿಂದ ಟೀಕಾಚಾರ್ಯರು, ರಾಘವೇಂದ್ರ ಸ್ವಾಮಿಗಳು, ಆಮೇಲಿಂದ ಎಲ್ಲ ಇವ್ರದ್ದೆಲ್ಲ ಪುಸ್ತಕ ಗ್ರಂಥಗಳು, ಎಲ್ಲ ಗ್ರಂಥಗಳು ಇವರು ಬರೆದದ್ದೇ ಇರುವಂಥದ್ದು ಹೆಚ್ಚಿನದು. ಆಮೇಲಿಂದ ನಮ್ಮ ಮಧ್ವ ವಿಜಯ ಬರೆದಿರುವಂಥ ನಾರಾಯಣ ಪಂಡಿತಾಚಾರ್ಯರು, ವಾಯುಸ್ತುತಿ ಬರೆದಿರುವಂತಹ, ಆಮೇಲೆ ಗೀತಾ ಭಾಷ್ಯಕ್ಕೆ ಟೀಕೆ ಬರೆದಿರುವಂತಹ ಅವರ ತಂದೆ ತ್ರಿವಿಕ್ರಮ ಪಂಡಿತಾಚಾರ್ಯರು, ಆಮೇಲಿಂದ ಮಧ್ವಗುರುಗಳು, ಆಮೇಲಿಂದ ಅವರ ಗುರುಗಳು ಅಂತೇಳಿದರೆ ಭಗವಂತ ವೇದವ್ಯಾಸರು. ಸೊ ಭಗವಂತ ವೇದವ್ಯಾಸರು ಬೇರೆ ಅಲ್ಲ, ಶ್ರೀರಾಮ ಅಥವಾ ಶ್ರೀಕೃಷ್ಣ ಎಲ್ಲ ಒಂದೇ ಭಗವಂತನ ಎಲ್ಲ ಅವತಾರಗಳು. ಸೊ ಎಲ್ಲರಿಗೂ ನಮಸ್ಕಾರ ಮಾಡಿಬಿಟ್ಟು ಗುರುಪೂರ್ಣಿಮದ್ದು ಇದೇ ರೀತಿ ನಮ್ಮ ನಮಸ್ಕಾರ, ನಮ್ಮ ಈ ಜ್ಞಾನ ಕಾರ್ಯ ಇದೇ ಥರ ನಮಸ್ಕಾರ ಇದೇ ರೀತಿ ಜ್ಞಾನ ಕಾರ್ಯ ಮುಂದುವರಿಲಿಕ್ಕೆ ಗುರುಗಳ ಸದಾ ಆಶೀರ್ವಾದ ಮತ್ತು ಅನುಗ್ರಹ. ನಮಸ್ಕಾರ. ಎಲ್ಲ ಹಿರಿಯರದ್ದು ಎಲ್ಲ ನಮಗೆ ನಿಮ್ಮ ಹಿರಿಯರದ್ದೆಲ್ಲ ಒಂದು ನಮಗೆ ಆಶೀರ್ವಾದ ಅನುಗ್ರಹ ಇರುವ ಕಾರಣವೇ, ಆ ದೇವರ ಅನುಗ್ರಹ ಜೊತೆಗೆ ನಿಮ್ಮ ಆಶೀರ್ವಾದ ಇರುವ ಕಾರಣವೇ ಇದು ನಡ್ಕೊಂಡು ಹೋಗ್ತಾ ಇರುವಂಥದ್ದು. ಆದ್ದರಿಂದ ಎಲ್ಲ ಇದೇ ರೀತಿ ಇನ್ನೂ ಉತ್ತಮ ರೀತಿಯಲ್ಲಿ ಪ್ರಶಸ್ತ ರೀತಿಯಲ್ಲಿ ನಡ್ಕೊಂಡು ಹೋಗಲಿ ಅಂತ ಹೇಳ್ಕೊಂಡು ದೇವರನ್ನು ಬೇಡ್ತಾ ಅಲ್ಲಿಗೆ ಇವತ್ತಿನ ಇದನ್ನು ಮುಂದುವರಿಸೋಣ. ಸೊ ಹಂಸಡಿಪಿಕರಿಗೆ ಮತ್ತು ಶ್ರೀಕೃಷ್ಣ ಬಲರಾಮರು ಮಧ್ಯದಲ್ಲಿ ಯುದ್ಧ ನಡೀತಾ ಇದೆ. ಸೊ ಕೃಷ್ಣ ಮೊದಲು ಯಾರನ್ನು ಆಯ್ಕೆ ಮಾಡಿದ ಅಂತೇಳಿದರೆ ಯುದ್ಧಕ್ಕೆ ವಿಚಕ್ರ. ಯಾಕಂದರೆ ಬ್ರಹ್ಮವರದಿಂದ ಅವನಿಗೆ ಅಜೇಯತ್ವ ಅವಧ್ಯತ್ವ ಇದೆ ಅಂತಾರೆ. ವಿಚಕ್ರನನ್ನು ಜೊತೆಗೆ ಯುದ್ಧ ಮಾಡಿಬಿಟ್ಟು ಅವನ ಶಿರವನ್ನು ಕತ್ತರಿಸಿ ಅವನನ್ನು ಕಳಿಸಿದ್ದಾಯಿತು. ಸೊ ವಿಚಕ್ರ ಆದಮೇಲೆ ಆಮೇಲಿಂದ ಆ 2 ಶಿವನ ಗಣಗಳು ಹಂಸಡಿಪಿಕರಿಗೆ ಬಾಡಿಗಾರ್ಡ್ಸ್ ಇದ್ದಂಗೆ ಸೊ ಇರುವಂಥವರು, ಆ 2 ಗಣಗಳನ್ನು ಯುದ್ಧ ಮಾಡಿ ಅವರನ್ನು ತೆಗೆದು ಬಿಸಾಡಿದ ಹೊಡೆತಕ್ಕೆ ಹೋಗಿ ಎಲ್ಲಿಂದ ಬಂದಿದ್ದಾರೋ ಅಲ್ಲಿಗೆ ಹೋಗಿ ಸೇರ್ಕೊಂಡ್ಬಿಟ್ರು. ಎಲ್ಲಿಗೆ? ಕೈಲಾಸಕ್ಕೆ ಹೋಗಿ ಬಿದ್ದುಬಿಟ್ರು ಅವರು. ಆಯಿತಾ? ಅಲ್ಲಿ ಅವರಿಂದ ಅವರು ವಾಪಸ್ ಬರಲಿಲ್ಲ. ಈ ಕಡೆ ಬಲರಾಮ ಹಿಡಿಂಬಾಸುರನ ಜೊತೆಗೆ ಯುದ್ಧ ಮಾಡಿದ. ಆ ಹಿಡಿಂಬನನ್ನು ಅವನು ಏನು ರಥ ಇಲ್ಲ ಇದಿಲ್ಲ ಅಂತ ಹೇಳ್ಕೊಂಡು ಅವನನ್ನು ಮಾಡಿ ಅವನು ಓಡಿದ. ಅವನು ಎಲ್ಲಿಗೆ ಓಡಿದ? ಕಾಡಿಗೆ ಓಡಿದ. ಯಾರು? ಹಿಡಿಂಬಾಸುರ. ಅವನು ಹೋದವನು ವಾಪಸ್ ಬರಲಿಲ್ಲ. ಅವನ ಎಲ್ಲ ಸೈನಿಕರನ್ನು ಬಲರಾಮ ಎಲ್ಲ ಕೊಂದು ಮುಗಿಸಿಬಿಟ್ಟ. ಆಮೇಲಿಂದ ಯಾರ್ದು ಈಗ ಇವ್ರದ್ದೆಲ್ಲ ಯಾರ್ದು? ಬ್ರಹ್ಮದತ್ತನು ಓಡಿ ಹೋದ. ಬ್ರಹ್ಮದತ್ತ ಓಡಿ ಹೋದ ಮೇಲೆ ಇನ್ನೀಗ ಬ್ರಹ್ಮದತ್ತರನ್ನು ಯುದ್ಧ ಮಾಡಿದ ಯಾರು? ಗದ. ಸೊ ಕೃಷ್ಣನ ತಮ್ಮ. ಸೊ ಈಗ ಇನ್ನು ಮುಂದೆ ಏನು ಯುದ್ಧ ಹೇಗೆ ಮುಂದುವರಿತಾ ಇದೆ ಅಂತ ನೋಡುವ. ವೈಲರ್ ಇಲ್ವಾ ಇವತ್ತು? ಇದ್ದಾರಲ್ಲ. ಹಾಂ ಕೃಷ್ಣ 267 ಶ್ಲೋಕ ಅಂದ 267. ಶ್ಲೋಕ. ರಥಿಕನಾದ ಆ ಸಾತ್ವಿಕಿಯು
ಬ್ರಹ್ಮದತ್ತನ ಕನಿಷ್ಠ ಪುತ್ರನಾದ ಡಿಬಿಕನಿಂದ ಯುದ್ಧ ಮಾಡಿದನು. ಸಾತ್ಯಕಿ ಡಿಬಿಕರು ಇಬ್ಬರು ಉತ್ಕೃಷ್ಟಗಳಾದ ಅಸ್ತ್ರ ಶಸ್ತ್ರಗಳಿಂದ ಯುದ್ಧ ಮಾಡುವವರಾಗಿ ಆಡಿಕೊಂಡರು. ಸಾತ್ಯಕಿ ಮತ್ತು ಡಿಬಿಕರ ಮಧ್ಯೆ ಯುದ್ಧ. ಸುತೇನ ತಸ್ಯ ಕನ್ಯಸ ಯುಯೋಧ ಸಾತ್ಯಕೀರಥಿ ವರಾಸ್ತ್ರಯ ಶಸ್ತ್ರಯೋಧಿನೌ ವಿಜಹೃತುಶ್ಚ ತೌ ಉಭೌ. ಗದನ ಜೊತೆಗೆ ಯಾರು ಯುದ್ಧ ಮಾಡಿದ್ದು? ಬ್ರಹ್ಮದತ್ತ. ಬ್ರಹ್ಮದತ್ತನ ರಥ ತುಂಡಾಯಿತು, ಶಸ್ತ್ರಗಳು ಇಲ್ಲ, ಆಯುಧ ಇಲ್ಲ ಅವನ ಹತ್ರ ಅಂತೇಳಿದರೆ ಮೊದಲೇ ವಯೋವೃದ್ಧನಾಗಿದ್ದಾನೆ, ಓಡಿಬಿಟ್ಟ. ಯಾರು? ಬ್ರಹ್ಮದತ್ತ. ಈ ಬ್ರಹ್ಮದತ್ತನ ತಸ್ಯ ಸುತೇನ ಅವನ ಮಗ, ಬ್ರಹ್ಮದತ್ತನ ಮಗ ಕನ್ಯಸ. ಕನ್ಯಸ ಅಂತೇಳಿದರೆ ಸಣ್ಣವ, ಅಂತೇಳಿದರೆ ದೊಡ್ಡವ ಹಂಸ, ಸಣ್ಣವ ಡಿಬಿಕ. ಅಂದರೆ ಇದು ಎರಡನೇ ಹೆಂಡತಿಯಲ್ಲಿ ಕಿರಿಯ ರಾಣಿಯಲ್ಲಿ ಹುಟ್ಟಿದ ಇಬ್ಬರು ಮಕ್ಕಳು ಕನಿಯಸ, ಡಿಬಿಕ. ಸೊ ಕನ್ಯಸ ಅಥವಾ ಕನಿಯಸ ಎರಡು ಒಂದೇ ಅರ್ಥ. ಸೊ ಇವನು ಯುಯೋಧ ಸಾತ್ಯಕಿ ರಥಿ, ಸಾತ್ಯಕಿಯ ಜೊತೆಗೆ ಇವನು ಯುದ್ಧ ಮಾಡಿದ. ಸಾತ್ಯಕಿ ರಥದಲ್ಲಿ, ಭವ್ಯವಾದ ರಥದಲ್ಲಿ ಕೂತ್ಕೊಂಡು ಬಂದು ಯುದ್ಧ ಮಾಡ್ತಾ ಇದ್ದಾನೆ ಡಿಬಿಕನ ಜೊತೆಗೆ. ವರಾಸ್ತ್ರ ಶಸ್ತ್ರ ಯೋಧಿನೌ, ವರಾಸ್ತ್ರ ಶಸ್ತ್ರ, ವರ ಅಂತೇಳಿದರೆ ಶ್ರೇಷ್ಠವಾದ ಅಸ್ತ್ರಶಸ್ತ್ರಗಳಿಂದ, ಅಸ್ತ್ರ ಶಸ್ತ್ರ. ಯೋಧಿನೌ, ಯೋಧಿನೌ ಅಂತ ಕೊಟ್ಟರು. ಯೋಧಿನೌ ಅಂತೇಳಿದ್ರೆ ಇಬ್ಬರು, ಯಾರೆಲ್ಲ? ದ್ವಂದ್ವ ಯುದ್ಧ ಇದು, ಸಾತ್ಯಕಿ ಮತ್ತು ಇವನು ಡಿಬಿಕ. ಸೊ ವರಾಸ್ತ್ರ ಶಸ್ತ್ರ ಯೋಧಿನೌ, ಯೋಧ ಯುದ್ಧ. ಸೊ ಯೋಧಿನೌ ಅಂದರೆ ಯುದ್ಧ ಮಾಡಿದರು, ಪರಸ್ಪರ ದ್ವಂದ್ವ ಯುದ್ಧ ಮಾಡಿದರು. ವಿಜಹೃತುಶ್ಚ ತಾವುಭೌ, ತೌ ಉಭೌ ಅವರು ಇಬ್ಬರು, ತೌ ಉಭೌ. ವಿಜಹೃತುಹು ಅಂದರೆ ಯುದ್ಧದಲ್ಲೇ ಅವರಿಗೆ ಏನಂತ ಹೇಳಿದ್ರೆ ಅವರ ಎಲ್ಲ ಕುಶಲತೆಯನ್ನು ತೋರಿಸ್ತಾ, ಏನು ಯುದ್ಧ ಮಾಡೋದು ಅಂತ ಹೇಳಿದ್ರೆ ಏನು, ಬಾಕಿದವರಿಗೆಲ್ಲ ಯುದ್ಧ ಮಾಡುವಾಗ ಅಯ್ಯೋ ಇವ ಸಾಕ್ತಾನೆ ಅವ ಸಾಯ್ತಾನ ಅಂತ ಹೇಳ್ಕೊಂಡು, ಇವರು ಸಮಬಲದವರು. ಏನು ಸಮಬಲದವರು ಯುದ್ಧ ಮಾಡುವಾಗ ಅವನಿಗೆ ಇವನನ್ನು ಏನು ಮಾಡಲಿಕ್ಕಾಗೋದಿಲ್ಲ, ಇವನಿಗೆ ಅವನನ್ನು ಏನು ಮಾಡಲಿಕ್ಕಾಗೋದಿಲ್ಲ. ಅವನು ಬಾಣ ಬಿಡ್ತಾ ಇದ್ದಾನೆ, ಅವನ ಬಾಣಗಳನ್ನು ಇವನು ಕತ್ತರಿಸ್ತಾನೆ, ಇವನು ಬಾಣ ಬಿಡ್ತಾನೆ, ಇವನ ಬಾಣಗಳನ್ನು ಅವನು ಕತ್ತರಿಸ್ತಾನೆ. ಅಂತೇಳಿದ್ರೆ ಒಂದು ಬಾಣವೂ ಕೂಡ ಇವಂದು ಅವನಿಗೆ ತಾಗುವುದಿಲ್ಲ, ಅವನದು ಇವನಿಗೆ ತಾಗುವುದಿಲ್ಲ. ಸೊ ಏನಂತ ಹೇಳಿದರೆ ನೋಡುವವರಿಗೆ ಯುದ್ಧವೇ ಯುದ್ಧ, ಭಯಂಕರ ಯುದ್ಧ ಅಂತೇಳಿದರೆ ಒಂದು ಕೂಡ ಏನಂತ ಹೇಳಿದರೆ ಆ ಶರೀರಕ್ಕೆ ಹೋಗಿ ತಾಗಿ ಚುಚ್ಚಿಕೊಂಡು ರಕ್ತ ಬರುವಂಥದ್ದು ಪ್ರಶ್ನೆಯೇ ಇಲ್ಲ. ಆ ಥರ ನಡೀತಾ ಇದೆ. ಸೊ ವಿಜಹೃತುಹು ಅಂತೇಳಿದರೆ ಯುದ್ಧ ಮಾಡ್ತಾ ಯುದ್ಧ ಕುಶಲತೆಯನ್ನು ಪ್ರದರ್ಶಿಸುತ್ತಾ, ತಾವು ಎಷ್ಟೆಲ್ಲ ವಿದ್ಯೆ ಕಲ್ತಿದ್ದೇವೆ ಅದನ್ನು ತೋರಿಸುತ್ತಾ ಏನು ಸೆಣಸಾಡಿದರು. ಸೆಣಸಾಡುವುದು ಅಂತೇಳಿದರೆ ಇಲ್ಲಿ ವಿಜಹೃತುಹು ಅಂತೇಳಿದರೆ ವಿಹರಿಸಿದರು. ಅದೇ ಆ ಕೌಶಲತೆಯನ್ನು ಮೆರೆದರು. ಅಂದರೆ ಯಾರಿಗೂ ಸಹ ಅಯ್ಯೋ ಯುದ್ಧ ಏನು, ಇದು ಯಾವ ಥರ ಯುದ್ಧ ಅಂತ ಒಂಥರ ಒಳ್ಳೆ ಏನಂತ ಹೇಳಿದ್ರೆ ಸ್ಟೇಜ್ನಲ್ಲಿ ಮಾಡಿದಾಗೆ ಉಂಟು ಯುದ್ಧ ಅಂತೇಳಿ, ಆ ರೀತಿಯಲ್ಲಿ ಒಂಥರ ಯುದ್ಧದ ಮಜಾ ತಗೊಂಡ್ರು ಅಂತ, ಆ ಥರ ನಮ್ಮ ಭಾಷೆಯಲ್ಲಿ ಹೇಳುತ್ತಿದ್ದರೆ 267ನೇ ಶ್ಲೋಕಕ್ಕೆ ಸಾತ್ಯಕಿಯು ರಥದಲ್ಲಿ ಕುಳಿತು ಸಾತ್ಯಕಿ ರಥಿ ಯುಯೋಧ ಯುದ್ಧ ಮಾಡಿದ. ಯಾರ ಜೊತೆಗೆ? ತಸ್ಯ ಸೂತೇನ. ಹಿಂದೆ ನಾವು ಮಾತಾಡಿದ್ವಲ್ಲ, ಯಾರು ಬ್ರಹ್ಮದತ್ತ ಓಡಿಬಿಟ್ಟ ಅಂತ, ಅಯ್ಯೋ ವೃದ್ಧ ಆಗಿಬಿಟ್ಟಿದ್ದಾನೆ. ಯಾವಾಗ ರಥ ತುಂಡಾಯಿತೋ ನಿರಾಯುಧನನ್ನಾಗಿ ಮಾಡಿದನೋ ಯಾರು ಗದ ಅಂತ ಕೃಷ್ಣನ ತಮ್ಮ, ಏನು ಮಾಡಿದ ಬ್ರಹ್ಮದತ್ತ? ಓಡಿಬಿಟ್ಟ. ಅಯ್ಯೋ ನಾನು ಇಲ್ಲಿ ಇದ್ದರೆ ಆಗಲಿಕ್ಕಿಲ್ಲ ಅಂತ. ಸೊ ಅವನ ಸಣ್ಣ ಮಗ ಕನ್ಯಸ ಅವನ ಜೊತೆಗೆ, ತಸ್ಯ ಸುತೇನ ಕನ್ಯಸ, ಕನ್ಯಸ ಸುತೇನ ಕಿರಿಯ ಮಗನ ಜೊತೆಗೆ. ಅವನ ಕಿರಿಯ ಮಗ ಅಂದರೆ ಹಂಸ ಡಿಬಿಕ ಸಣ್ಣವ. ಸೊ ಡಿಬಿಕನ ಜೊತೆಗೆ ರಥದಲ್ಲಿ ಕುಳಿತಿರುವಂಥ ಸಾತ್ಯಕಿ ರಥಿ ಸಾತ್ಯಕಿ ಯುಯೋಧ ಶ್ರೇಷ್ಠ ಶಸ್ತ್ರಾಸ್ತ್ರಗಳಿಂದ ಕಾದುತ್ತಾ, ಶ್ರೇಷ್ಠ ಶಸ್ತ್ರಾಸ್ತ್ರಗಳು, ಶ್ರೇಷ್ಠ ಅಂದರೆ ವರ್ಡ್ ಯಾವುದು? ವರ ಶಸ್ತ್ರ ಅಸ್ತ್ರ, ಅಸ್ತ್ರ ಶಸ್ತ್ರಗಳಿಂದ ಯೋಧಿನೌ ಕಾದಾಡಿದರು. ಕಾದಾಡುತ್ತಾ ತಾವುಭೌ ಅವರಿಬ್ಬರು ವಿಜಹೃತುಹು ಅಂತ ಹೇಳಿದರೆ ಕ್ರೀಡಿಸಿದರು, ಮೋಜು ಮಾಡಿದರು. ಏನು ಯುದ್ಧ ಮಾಡಿದ ಮೋಜು ಮಾಡುವುದ? ಇದು ಕೇಳಿದರೆ ಸಮಬಲ
ಸಮಬಲ ಅಂತ ಹೇಳಿದರೆ ಇವನಿಗೆ ಏನು ಮಾಡಲಿಕ್ಕಾಗೋದಿಲ್ಲ, ಅವನಿಗೂ ಏನು ಮಾಡಲಿಕ್ಕಾಗೋದಿಲ್ಲ. ಅಂದರೆ ಏನು ಅಂತ ಹೇಳಿದರೆ ಯುದ್ಧ ಕೌಶಲವನ್ನು ಮೆರೆದರು ಅಂತ. 267ನೇ ಶ್ಲೋಕ ಆಯಿತು. 268ನೇ ಶ್ಲೋಕ ಮೇಲೆ ಶತಂ ಸಪಂಚಕಂ ರಣೇ ಚಕರ್ತ ತಸ್ಯ ಧನ್ವಿನಾಂ. 268 ಶ್ಲೋಕ. ಬಲಿಷ್ಠನಾದ ಆ ಸಾತ್ವಿಕಿಯು ಹಂಸನ ತಮ್ಮನಾದ ಡಿಬಿಕನಿಂದ ಬಹುಕಾಲ ಯುದ್ಧ ಮಾಡಿ ಡಿಬಿಕನ ಧನುರ್ಧಾರಿಗಳ 105 ಧನುರ್ಧಾರಿಗಳನ್ನು ಯುದ್ಧದಲ್ಲಿ ನಾಶಪಡಿಸುತ್ತಾನೆ. ಚಿರಂ ಪ್ರಯುಧ್ಯ ಸಾತ್ಯಕಿಃ ಹಂಸ ಕನ್ಯಸಾ ಬಲಿ ಶತಂ ಸ ಪಂಚಕಂ ರಣೇ ಚಕರ್ತ ತಸ್ಯ ಧನ್ವನಾಂ ಅಥವಾ ಧನ್ವಿನಾಂ. ಚಿರಂ ಪ್ರಯುಧ್ಯ ಬಲಿ ಸಾತ್ಯಕಿಃ ಅಂತ ಕೊಟ್ಟು ಲಾಸ್ಟಿಗೆ ಬಲಿ ಅಂತ ಕೊಟ್ಟಿದ್ದಾರೆ. ಬಲಿ ಸಾತ್ಯಕಿ ಅಂತ ಹೇಳಿದರೆ ಮಹಾಪರಾಕ್ರಮಿ ಬಲಿಷ್ಠನಾದ ಸಾತ್ಯಕಿಯು ಹಂಸ ಕನ್ಯಸ ಅಂದರೆ ಹಂಸನ ತಮ್ಮನ ಜೊತೆಗೆ ಚಿರಂ ಪ್ರಯುಧ್ಯ ಬಹಳ ಸಮಯ ಯುದ್ಧ ಮಾಡಿದ. ಎಷ್ಟು ಯುದ್ಧ ಮಾಡಿದರೂ ಏನು ಇವನಿಗೆ ತಾಗುವುದಿಲ್ಲ, ಅವನಿಗೆ ತಾಗುವುದಿಲ್ಲ. ಬಾಣ ಬಿಡಲಿಲ್ವಾ? ಅಯ್ಯೋ 1000 ಬಾಣ ಬಿಟ್ಟಿದ್ದಾನೆ, ಮತ್ತು ಎಲ್ಲೋಯ್ತು ಅದು? ಅವ ಕತ್ತರಿಸಿ ಹಾಕಿದ. ಅವನು ಬಿಡಲಿಲ್ವ ಬಾಣ? ಅವನು 1000 ಬಾಣ ಬಿಟ್ಟಿದ್ದಾನೆ, ಇವನು ಕತ್ತರಿಸಿ ಹಾಕಿದ. ಅಂದರೆ ಇವನ ದೇಹಕ್ಕೆ ಒಂದು ಬಾಣ ಬಂದು ಚುಚ್ಚಲಿಲ್ಲ, ಅವನ ದೇಹಕ್ಕೆ ಇವನ ಬಾಣ ಹೋಗಿ ಚುಚ್ಚಲಿಲ್ಲ. ಸೊ ಚಿರಂ ಪ್ರಯುಧ್ಯ ಬಹಳ ಹೊತ್ತು ಯುದ್ಧ ಮಾಡಿದ್ದಾರೆ. ಬಹಳ ಹೊತ್ತು ಯುದ್ಧ ಮಾಡಿದರೂ ಏನಂತೇಳಿದರೆ ಏನಾಗಲಿಲ್ಲ. ಶತಂ ಸ ಪಂಚಕಂ ರಣೇ ಚಕರ್ತ ತಸ್ಯ ಧನ್ವಿನಾಂ. ಈಗ ಆಲೋಚನೆ ಮಾಡ್ತಾನೆ ಸಾತ್ಯಕಿ, ಇವನನ್ನು ಏನೂ ಮಾಡಲಿಕ್ಕಾಗೋದಿಲ್ಲ. ಯಾರನ್ನು? ಡಿಬಿಕನನ್ನು. ಅವನ ಹಿಂದೆ ಯಾರಿದ್ದಾರೆ? ಬಹಳ ಜನ ಬಿಲ್ಲುಗಾರರಿದ್ದಾರೆ. ಸೊ ಧನ್ವಿನಾಂ, ಧನ್ವಿ ನಾಮ್ ಅಂತೇಳಿದರೆ ಧನ್ವಿ ಅಂತೇಳಿದರೆ ಧನುಸ್ಸನ್ನು ಹಿಡಿದವರು ಧನ್ವಿನಾಮ್ ಅಂದರೆ ಅವರ ಎಷ್ಟು ಜನ ಇದ್ದಾರಂತೆ? ತಸ್ಯ ಧನ್ವಿನಾಂ, ಅವನ ಧನುರ್ಧಾರಿ, ಎಲ್ಲ ಧನುರ್ಧಾರಿಗಳು ಅವನಿಗೆ ಅಂತೇಳಿದರೆ ಸಹಾಯಕ್ಕೆ ಬಂದು ಯುದ್ಧ ಮಾಡ್ತಾ ಇರುವವರು ಡಿಬಿಕನ ಜೊತೆಗೆ ಎಷ್ಟು ಜನ ಇದ್ದಾರೆ ಅಂತೇಳಿದರೆ ಸ ಪಂಚಕಂ ಶತಂ. ಶತಂ ಅಂದರೆ 100, ಸ ಪಂಚಕಂ ಅಂದರೆ 5 ಸೇರಿ ಅಂತೇಳಿದರೆ ಇದು ಅಷ್ಟೋತ್ತರ ಶತ ಅಂತ ಇದ್ದಾಗೆ. 8 100ರ ಜೊತೆಗೆ ಅಷ್ಟೋತ್ತರ ಶತ. ಅಷ್ಟೋತ್ತರ ನಾವು ಶತ ಹೇಳುವುದೇ ಇಲ್ಲ, ಅಷ್ಟೋತ್ತರ ಅಂತ. ಏನು ಅದು? ಕೃಷ್ಣ ಅಷ್ಟೋತ್ತರ ರೀ. ಅಂದರೆ 108 ಹೆಸರು ಕೃಷ್ಣಂದು ಅಂತ. ಅಂದರೆ ಅಷ್ಟೋತ್ತರ ಅಂತ ಹೇಳೋದು ಅಲ್ಲೇ. ಅಂದರೆ ಆ ಕೃಷ್ಣನ ದೇವಸ್ಥಾನದ ಅಷ್ಟೋತ್ತರ ಅಂತ ಹೇಳಿದರೆ ಅದು ಕೃಷ್ಣ ಅಷ್ಟೋತ್ತರ ಅಂತ ಹೆಸರು ಅಂತ. ಅದೇ ದುರ್ಗಾ ದೇವಸ್ಥಾನದಲ್ಲಿ ನಾನು ಅಷ್ಟೋತ್ತರ ಒಂದು ಹೇಳಿ ಬಂದೆ. ದುರ್ಗಾ ದೇವಸ್ಥಾನದಲ್ಲಿ ಅಂದರೆ ದುರ್ಗಾ ಅಷ್ಟೋತ್ತರ ಅಂತ ಹೆಸರು. ಸೊ ಹೀಗೆ ಅಷ್ಟೋತ್ತರ ಅಂತ ಹೇಳಿದರೆ ಏನು? 108 ಹೆಸರು ಅಂತ. ಅಲ್ಲಿ ಶತ ಅಂತ ಹೇಳುವುದೇ ಇಲ್ಲ, ಅಷ್ಟೋತ್ತರ ಶತಂ ಅಂತ ಹೆಸರು ಅದಕ್ಕೆ. ಹಾಗೆ ಇಲ್ಲಿ ಸ ಪಂಚಕಂ ಶತಂ ಅಂದರೆ 5 ಸೇರಿ 100 ಅಂದರೆ 105 ಜನ. ಯಾರು? ಧನ್ವಿನಾಂ, ಬಿಲ್ಲುಗಾರರು. ಯಾರ ಜೊತೆಗೆ ಯುದ್ಧ ಮಾಡ್ತಾ ಇದ್ದಾರೆ? ಡಿಬಿಕನ ಜೊತೆಗೆ. ಅವರನ್ನು ರಣೆ ಯುದ್ಧದಲ್ಲಿ ಚಕರ್ತ ಕತ್ತರಿಸಿ ಹಾಕಿದ ಅಂತೇಳಿದರೆ ಇವನನ್ನೇನು ಮಾಡಲಿಕ್ಕಾಗಲಿಲ್ಲ. ಇವನ ಜೊತೆಗೆ ಒಂದು 105 ಜನ ಬಿಲ್ಲುಗಾರರು ಯುದ್ಧ ಮಾಡ್ತಾ ಇದ್ದಾರೆ. ಅಷ್ಟು ಜನರನ್ನು ಮುಗಿಸಿಬಿಟ್ಟ. ಯಾರು? ಈ ಸಾತ್ಯಕಿ. ಸೊ ಚಿರಂ ಪ್ರಯುಧ್ಯ ಪ್ರಬಲನಾದ ಸಾತ್ಯಕಿ ಬಹಳ ಹೊತ್ತಿನವರೆಗೆ ಡಿಬಿಕನೊಂದಿಗೆ ಯುದ್ಧ ಮಾಡಿ ಅವನ ಕಡೆಯ 105 ಮಂದಿ ಧನುರ್ಧಾರಿಗಳನ್ನು ಸಂಹರಿಸಿದನು. ಇವರೇನು ಹೇಳ್ತಾರೆ ಅಂತ ಹೇಳಿದ್ರೆ, ಚಿರಂ ಪ್ರಯುಧ್ಯ ಬಲಿಷ್ಠನಾದ ಸಾತ್ಯಕಿ, ಬಲಿ ಸಾತ್ಯಕಿ ಡಿಬಿಕನೊಂದಿಗೆ ಯುದ್ಧ ಮಾಡಿ, ಡಿಬಿಕ ಅಂತ ಹೇಳಿದರೆ ಹಂಸಕನ್ಯಸ, ಹಂಸನ ತಮ್ಮ. ಸಾತ್ಯಕಿ ಬಲಿ ಏನು ಮಾಡಿದ? ಹಂಸಕನ್ಯಸ, ಹಂಸನ ತಮ್ಮನಾದ ಡಿಬಿಕನೊಂದಿಗೆ ಚಿರಂ ಪ್ರಯುಧ್ಯ ಬಹಳ ಸಮಯ ಯುದ್ಧ ಮಾಡಿ, ದೊಡ್ಡ ಯುದ್ಧ ಅಂದರೆ ಏನು? ಬಹಳ ಸಮಯ, ಬಹಳ ಉದ್ದ ಅಂದರೆ ಹೆಚ್ಚು ಸಮಯ ಯುದ್ಧ ಮಾಡಿದ. ಯಾಕಂತ ಹೇಳಿದರೆ ಯಾರಿಂದ ಏನು ಮಾಡಲಿಕ್ಕೆ ಆಗೋದಿಲ್ಲ, ಸಮಬಲ ಇದ್ದಾರೆ ಇಬ್ಬರು ಸಹ. ಆದರೆ
ಮೆಲ್ಲ ನೋಡಿದ ಸಾತ್ಯಕಿ. ಅವನು ಹಿಂದುಗಡೆ ಯಾರಿದ್ದಾರೆ, ಒಂದು 105 ಜನ ಧನುರ್ಧರರು ಕೊಂಡರು. ಅವರನ್ನು ಅದನ್ನು ಮುಗಿಸೋಣ ಅಂತ ಹೇಳ್ಕೊಂಡು ಪಟ್ 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 ಅಂತ ಅವ್ರ ಮೇಲೆ ಬಾಣ ಬಿಟ್ಟು ಅವನ ಡಿಬಿಕನ ಅನುಯಾಯಿಗಳಾಗಿದ್ದ, ಅನುಯಾಯಿ ಅಂದರೆ ಜನರಲ್ಲಿ ಗುರುಗಳ ಶಿಷ್ಯರಿಗೆ ಅನುಯಾಯಿಗಳು ಅಂತ ಹೇಳೋದು. ಇಲ್ಲಿ ಡಿಬಿಕ ಎದುರುಗಡೆ ಯುದ್ಧ ಮಾಡ್ತಾ ಇದ್ದಾನೆ, ಅವನ ಹಿಂದೆ ಅವನ ಸಹಾಯಕ್ಕಾಗಿ ಯುದ್ಧ ಮಾಡುವವರನ್ನು ಕೂಡ ಅನುಯಾಯಿಗಳು ಅಂತ ಕರೆದರು. ಸೊ ಅವನ ಡಿಬಿಕನ ಅನುಯಾಯಿಗಳಾಗಿದ್ದ 105 ಜನ, ಸ ಪಂಚಕಂ ಶತಂ. ಪಂಚಕ ಅಂದರೆ 5, ಸ ಪಂಚಕಂ ಅಂದರೆ 5 ಸೇರಿ, ಸ ಪಂಚಕಂ ಶತಂ ಅಂದರೆ 100, 5 ಸೇರಿ ಅಂದರೆ 105 ಜನ ಧನ್ವಿನಾಂ ಬಿಲ್ಲುಗಾರರನ್ನು ಏನು ಮಾಡಿದ, ಚಕರ್ತ ಕತ್ತರಿಸಿ ಹಾಕಿದ ಅಂತೇಳಿದರೆ ಬಿಲ್ಲನ್ನು ಕತ್ತರಿಸಿ ಹಾಕಿದ ಅಂತ ಅಲ್ಲ, ಕೊಂದೇ ಹಾಕಿದ ಅವರನ್ನು ಅಂತ ಅರ್ಥ. ಯಾರು, ಸಾತ್ಯಕಿ. ಸೊ ಅಲ್ಲಿಗೆ 268ನೇ ಶ್ಲೋಕ ಮುಗಿತು. 269ನೇ ಶ್ಲೋಕ ಮೇಲೆ ಶ್ಲೋಕ. ಆ ಡಿಬಿಕನು ಕತ್ತಿ ಗುರಾಣಿಗಳನ್ನು ಧರಿಸಿದವನಾಗಿ ಯುದ್ಧದಲ್ಲಿ ಶಿನಿಯ ಪೌತ್ರನಾದ ಸಾತ್ಯಕಿಯನ್ನು ಹೊಂದಿದನು. ಹಾಗೆ ಉತ್ಕೃಷ್ಟಗಳಾದ ಕತ್ತಿ ಗುರಾಣಿಗಳನ್ನು ಧರಿಸಿರತಕ್ಕಂತಹ ಭಯರಹಿತನಾದ ಸಾತ್ಯಕಿಯು ಈ ಡಿಬಿಕರನ್ನು ಹೊಂದಿದನು. ಸ ಖಡ್ಗ ಚರ್ಮ ಭೃತ್ರणे ಅಭ್ಯಯಾತ್ ಸುತಾತ್ಮಜಂ ಶಿನೇಃ ಸ ಚೈನಂ ಅಭ್ಯಯಾತ್ ತಥಾ ವರಾಸಿ ಚರ್ಮ ಭೃತ್ ವಿಭೀಃ. ಸ ಖಡ್ಗ ಚರ್ಮ ಭೃತ್ ಯಾರು, ಸ ಅಂದ ವೈಲರೆ ಕಡಬುಡ್ಪರ ವೈಲರೆ ನೆಕ್ಸ್ಟ್ ಪೇಜ್. ಸೊ ಸ ಖಡ್ಗ ಚರ್ಮ ಭೃದ್ರಣೆ ಅಭ್ಯಯಾತ್, ಅಭ್ಯಯಾತ್ ಸುತಾತ್ಮಜಂ ಶಿನೇಃ. ಶಿನೇಃ ಸುತಾತ್ಮಜಂ, ಶಿನೇ ಅಂತ ಹೇಳಿದರೆ ಶಿನಿ ಅನ್ನುವಂಥ ಮಹಾರಾಜನ ಸುತ ಆತ್ಮಜಂ ಮಗನ ಮಗ ಅಂತೇಳಿದರೆ ಯಾರು, ಸಾತ್ಯಕಿ. ಈ ಸಾತ್ಯಕಿ ಸ ಖಡ್ಗ ಚರ್ಮ ಭೃತ್ ಅಂದರೆ ಖಡ್ಗ ಮತ್ತು ಚರ್ಮ ಅಂದರೆ ಖಡ್ಗದಿಂದ ಯುದ್ಧ ಮಾಡುವವರು ಚರ್ಮ ಬಿಟ್ಟು ಹೋಗುವುದಿಲ್ಲ. ಚರ್ಮ ಅಂದ್ರೇನು, ಗುರಾಣಿ ಅಂತ. ಖಡ್ಗ ಅಂದರೆ ತಳವಾರ, ಖಡ್ಗ. ಸೊ ಖಡ್ಗದಿಂದ ಯುದ್ಧ ಮಾಡುವಾಗ ಆ ಕಡೆಯವನು ಕೂಡ ಖಡ್ಗ ಹಿಡ್ಕೊಂಡಿದ್ದಾನೆ. ಅವನು ಖಡ್ಗ ಹಿಡಿದು ಯುದ್ಧ ಮಾಡುವಾಗ ಇವನು ಗುರಾಣಿ ಹಿಡಿಲಿಲ್ಲ ಅಂತ ಹೇಳಿದ್ರೆ ಇವನು ಕುತ್ತಿಗೆ ತುಂಡಾಗಿ ಬಿಡ್ತದೆ. ಅದಕ್ಕೋಸ್ಕರ ಅವನ ಖಡ್ಗದಿಂದ ಪ್ರಹಾರ ಮಾಡಿದಾಗ ಗುರಾಣಿ ಹಿಡಿಬೇಕು, ತಾನು ಖಡ್ಗದಿಂದ ಪ್ರಹಾರ ಮಾಡಬೇಕು, ಅವನು ಗುರಾಣಿ ಹಿಡಿತಾನೆ. ಸೊ ಏನಾಗ್ತದೆ, ಇಬ್ಬರ ಕೈಯಲ್ಲಿ ಗುರಾಣಿ ಇರ್ತದೆ. ಗುರಾಣಿ ಅಂತ ಹೇಳಿದರೆ ಒಂದು ಹೀಗೆ ಒಂದು ಆಕಾರದ್ದು ಒಂದು ಇದಿರ್ತದೆ. ಸೊ ಆ ಗುರಾಣಿ ಅಂತ ಹೇಳಿದರೆ ಕಬ್ಬಿಣದ್ದು. ಅಂದರೆ ಅದು ಏನು ಮಾಡ್ತದೆ ಅಂತ ಹೇಳಿದ್ರೆ ಖಡ್ಗದಿಂದ ಅವನು ಪೆಟ್ಟು ಕೊಡುವಾಗ ಅದನ್ನು ತಡೀತದೆ. ಅವನ ಖಡ್ಗದಿಂದ ಪ್ರಹಾರ ಮಾಡಿದ ಕೂಡಲೇ ಇವನು ಗುರಾಣಿ ಹಿಡಿತಾನೆ, ಇವನು ಖಡ್ಗದಿಂದ ಪೆಟ್ಟು ಹೊಡೆದ ಕೂಡಲೇ ಅವನು ಗುರಾಣಿ ಹಿಡಿತಾನೆ. ಸೊ ಪ್ರತಿಯೊಬ್ಬರ ಕೈಯಲ್ಲಿಯೂ ಒಂದು ಖಡ್ಗ ಇರ್ತದೆ, ಒಂದು ಗುರಾಣಿ ಇರ್ತದೆ. ಸೊ ಅದಕ್ಕೆ ಖಡ್ಗ ಮತ್ತು ಚರ್ಮ ಅಂತ ಹೆಸರು. ಚರ್ಮ ಅಂದರೆ ಗುರಾಣಿ. ಸ ಖಡ್ಗ ಚರ್ಮ ಭೃತ್ ರಣೆ, ರಣೆ ಅಂದರೆ ಯುದ್ಧದಲ್ಲಿ, ಖಡ್ಗ ಚರ್ಮ ಭೃತ್, ಭೃತ್ ಅಂದರೆ ಧರಿಸಿದವನಾಗಿ. ಯಾರು, ಸಾತ್ಯಕಿ. ಸೊ ಸಾತ್ಯಕಿ ಏನು ಮಾಡಿದ, ಈಗ ಇನ್ನು ಬಿಲ್ಲು ಬಾಣದಿಂದ ಯುದ್ಧ ಮಾಡಿದ್ದು ಸಾಕು, ಅವನ 105 ಜನ ಬಿಲ್ಲುಗಾರರನ್ನು ಕೊಂದಾಯಿತು. ಇವಾಗ ಸಾತ್ಯಕಿ ಏನು ಮಾಡಿದ, ಖಡ್ಗ ಚರ್ಮ ಹಿಡ್ಕೊಂಡು ಯುದ್ಧಕ್ಕೆ ಬಂದ, ಖಡ್ಗ ಮತ್ತು ಗುರಾಣಿ. ಸೊ ಖಡ್ಗ ಚರ್ಮ ಭೃತ್ ಆ ಶಿನೇ ಸುತಾತ್ಮಜಂ, ಶಿನಿಯ ಮಗನ ಮಗ ಸಾತ್ಯಕಿ ರಣೆ ಯುದ್ಧದಲ್ಲಿ ಅಭ್ಯಯಾತ್ ಏರಿ ಹೋದ. ಯಾರಿಗೆ, ಡಿಬಿಕನಿಗೆ. ಅಭಿಯಾತ್ ಅಂತ ಹೇಳಿದ್ರೆ ಹೋದ ಅಂತ, ಯಾತಿ. ಇದು ಅಭ್ಯಯಾತ್ ಅಂದರೆ ಅಭಿಮುಖವಾಗಿ ಹೋದ ಅಂತ ಹೇಳಿದ್ರೆ ಹೋಗಿ ಆಕ್ರಮಣ ಮಾಡಿದ. ಸೊ ರಣೆ ಅಭ್ಯಯಾತ್, ಸಾತ್ಯಕಿ ಖಡ್ಗ ಗುರಾಣಿಗಳಿಂದ ಯಾರನ್ನ, ಡಿಬಿಕನನ್ನು ಆಕ್ರಮಣ ಮಾಡಿದ. ಸ ಅಂದರೆ ಶಿನೇ ಸುತಾತ್ಮಜಂ, ಶಿನಿಯ ಮಗನ ಮಗ ಸಾತ್ಯಕಿ. ಸ ಅವನು ಖಡ್ಗ ಚರ್ಮ ಬರೆದು ಖಡ್ಗ ಮತ್ತು ಗುರಾಣಿ ಧರಿಸಿ ಆ ಯುದ್ಧ, ದ್ವಂದ್ವ ಯುದ್ಧ ಅಂದರೆ ಇದು ಯಾವ ರೀತಿ ದ್ವಂದ್ವ ಯುದ್ಧ ಅಂದರೆ ಬಾಹು ಯುದ್ಧ ಅಲ್ಲ, ಖಡ್ಗ ಗುರಾಣಿ, ಅವನು ಖಡ್ಗ ಗುರಾಣಿ.
ಸೊ ಇವನು ಗದೆ, ಅವನು ಗದೆ, ಇವನು ಬಾಹುಬಲದಿಂದ ಯುದ್ಧ ಮಾಡೋದು, ಅವನು ಬಾಹುಬಲದಿಂದ ಯುದ್ಧ ಮಾಡೋದು ಅಂತ ಹೇಳಿದ್ರೆ ಅದು ಅದು ನಿಜವಾದ ದ್ವಂದ್ವ ಯುದ್ಧ. ಇದು ಖಡ್ಗದಿಂದ ಮಾಡುವಂಥ ದ್ವಂದ್ವ ಯುದ್ಧ. ಸೊ ಖಡ್ಗ ಚರ್ಮ ಭೃದ್ರಣೆ ಅಭ್ಯಯಾತ್ ಸುತಾತ್ಮನಂ ಶಿನೆ ಸುತಾತ್ಮಜಂ ಶಿನೆ ಅಂತ ಹೇಳಿದ್ರೆ ಸಾತ್ಯಕಿಯು ಆ ಡಿಬಿಕನ ಹತ್ರ ಖಡ್ಗ ಮತ್ತು ಗುರಾಣಿಯನ್ನು ಧರಿಸಿ ಯುದ್ಧಕ್ಕೆ ಬಂದ. ಸ ಚ ಏನಂ ಅಭ್ಯಯಾತ್, ಯಾರು ಅವನು ಕೂಡ ಇವನು ಖಡ್ಗ ಮತ್ತು ಗುರಾಣಿ ಹಿಡ್ಕೊಂಬಂದ, ನನ್ನ ಹತ್ರ ಏನಿಲ್ವಾ ಅಂತೇಳಿ ಅವನು ಖಡ್ಗ ಮತ್ತು ಗುರಾಣಿ ತಗೊಂಡಿದ್ದಾನೆ. ಯಾರು? ಡಿಬಿಕ. ಸ ಚ ಅವನು ಕೂಡ, ಚ ಅಂದರೆ ಮತ್ತು, ಏನಂ ಇವನು, ಅಭ್ಯಯಾತ್ ಅವನು ಕೂಡ ಅದನ್ನೇ ಹಿಡ್ಕೊಂಡು ಹೊರಟ. ಸೊ ಇಬ್ಬರ ಮಧ್ಯೆ ಖಡ್ಗ ಚರ್ಮಗಳು. ತಥಾ ವರಾಸಿ ಚರ್ಮಭೃತ್, ತಥಾ ಅವನು ಕೂಡ ಹಾಗೆ, ಏನಂತ, ಶ್ರೇಷ್ಠವಾದ ವರ, ಅಸಿ ಅಂದರೆ ಖಡ್ಗ, ಚರ್ಮ ಅಂದರೆ ಗುರಾಣಿ. ಸೊ ಅವನು ಕೂಡ ಶ್ರೇಷ್ಠವಾದ ಖಡ್ಗ ಮತ್ತು ಗುರಾಣಿಯನ್ನು ಭೃತ್ ಧರಿಸಿ ಅವನು ವಿಭೀಹಿ ಅಂತೇಳಿದರೆ ಏನರ್ಥ? ಭೀಹಿ ಅಂತೇಳಿದರೆ ಹೆದರಿಕೆ, ಪುಕ್ಕಲುತನ. ವಿಭೀಹಿ ಅಂತೇಳಿದರೆ ಹೆದರಿಕೆಯೇ ಇಲ್ಲದೆ ಪರಾಕ್ರಮವನ್ನು ತೋರಿಸುತ್ತಾ, ಶೂರತ್ವವನ್ನು ತೋರಿಸುತ್ತಾ. ಯುದ್ಧದಲ್ಲಿ ಯುದ್ಧ ಮಾಡುವಾಗ ಹೆದರಿಕೆ ಅನ್ನುವಂಥದ್ದು ಇರುವುದೇ ಇಲ್ಲ. ಅಂದರೆ ಶತ್ರುವನ್ನು ಹೇಗೆ ಸಂಹಾರ ಮಾಡೋದು, ಹೇಗೆ ಪೆಟ್ಟುಗೊಡುವುದು, ಯಾವ ರೀತಿ ಅವನ ಪೆಟ್ಟನ್ನು ತಪ್ಪಿಸಿಕೊಳ್ಳುವುದು, ಇದನ್ನು ಮಾತ್ರ ನೋಡ್ತಾರಷ್ಟೇ ವಿನಃ ಯಾವುದೇ ರೀತಿಯ ಹೆದರಿಕೆ ಅನ್ನುವಂಥದ್ದು ಯುದ್ಧದಲ್ಲಿ ಇರುವುದಿಲ್ಲ. ಸೊ ಅದಕ್ಕೆ ಅದನ್ನು ಹೇಳ್ತಾರೆ ಮಧ್ವರು, ವಿಭೀಹಿ, ಯಾವುದೇ ಹೆದರಿಕೆ ಇಲ್ಲ. ಅವನು ಖಡ್ಗ ಚರ್ಮ ತಗೊಂಬಂದ ಕೂಡಲೇ ಇವನು ತನ್ನ ಕೈಯಲ್ಲಿದ್ದ ಶ್ರೇಷ್ಠವಾದ ಖಡ್ಗ ಮತ್ತು ಚರ್ಮಗಳನ್ನು ಧರಿಸಿ ಯಾವುದೇ ಹೆದರಿಕೆ ಇಲ್ಲದೆ ಇವನು ಯುದ್ಧಕ್ಕೆ ಹೊರಟ ಅವನ ಜೊತೆಗೆ. ಹೀಗೆ ಖಡ್ಗ ಚರ್ಮ ಹಿಡ್ಕೊಂಡು ಇಬ್ಬರೂ ಕೂಡ ಯುದ್ಧ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. 269ನೇ ಶ್ಲೋಕ ಏನು ಹೇಳ್ತಾರೆ ಅಂದರೆ, ಡಿಬಿಕ ಖಡ್ಗ ಗುರಾಣಿಗಳನ್ನು ಹಿಡಿದು ಸಾತ್ಯಕಿಯ ಮೇಲೆ ಏರಿ ಹೋದ. ಶಿನೇ ಸುತಾತ್ಮಜಂ ಅಂದರೆ ಶಿನೇ ಸುತಾತ್ಮಜಃ ಅಂತ ಹೇಳಿದ್ರೆ ಪ್ರಥಮ ವಿಭಕ್ತಿ ಆಗ್ತಿತ್ತು. ಇದು ಎರಡನೇ ವಿಭಕ್ತಿಯಲ್ಲಿದೆ. ಶಿನೇ ಸುತಾತ್ಮಜಂ ಅಂತೇಳಿದ್ರೆ ಶಿನಿಯ ಮಗನ ಮೇಲೆ ಅಂತೇಳಿದ್ರೆ ಸಾತ್ಯಕಿಯ ಮೇಲೆ ಏರಿ ಹೋದ. ಯಾರು? ಹಾಗಾದರೆ ಸುರಿಯಿದ್ದು ಡಿಬಿಕನು ಸಾತ್ಯಕಿಯ ಮೇಲೆ ಖಡ್ಗ ಮತ್ತು ಗುರಾಣಿ ತಗೊಂಡು ಏರಿ ಹೋದ. ಆಗ ಅದಕ್ಕೆ ಉತ್ತರವಾಗಿ ಅಂತೇಳಿದ್ರೆ ಸಾತ್ಯಕಿ ಕೂಡ ಯಾವುದೇ ಹೆದರಿಕೆ ಇಲ್ಲದೆ ವಿಭೀಹಿ ಅವನೇನು ಮಾಡಿದ, ಶ್ರೇಷ್ಠವಾದ ಖಡ್ಗ ಮತ್ತು ಚರ್ಮ, ವರ ಅಸಿ ಚರ್ಮ. ಸೊ ಈ ಖಡ್ಗ ಅಂತ ಹೇಳೋದಕ್ಕೆ ಖಡ್ಗ ಅಂತಲೂ ಹೇಳ್ಬೋದು, ಅಸಿ ಅಂದರೆ ಕತ್ತಿ ಅಂತಲೂ ಹೇಳ್ಬೋದು. ಕತ್ತಿ ಅಂತ ಹೇಳಿದ್ರು ಅದೇ, ಖಡ್ಗ ಅಂತ ಹೇಳಿದ್ರು ಅದೇ. ಸೊ ಆದ್ದರಿಂದ ಒಂದೇ ಅರ್ಥ, ವರ ಅಸಿ ಚರ್ಮ, ವರ ಅಸಿ ವರಾಸಿ, ಸವರ್ಣ ದೀರ್ಘ ಸಂಧಿ. ಸೊ ವರಾಸಿ ಚರ್ಮ, ಶ್ರೇಷ್ಠವಾದ ಖಡ್ಗ ಮತ್ತು ಚರ್ಮಗಳನ್ನು ಸಾತ್ಯಕಿ ಕೂಡ ತಗೊಂಡು ವಿಭೀಹಿ ಅಂದರೆ ವಿಭೀಹಿ. ಸೊ ಇಲ್ಲವೇ ಇಲ್ಲ, ವಿಗತ ಭೀಹಿ ಅಂದರೆ ಹೋಗಿಬಿಟ್ಟಿದೆ. ಹೆದರಿಕೆ ಅನ್ನುವಂಥದ್ದು ಯುದ್ಧಕ್ಕೆ ಬರುವ ಮೊದಲು ಇರ್ತದೆ. ಯುದ್ಧಕ್ಕೆ ಒಂದು ಸಲ ಯಾವಾಗ ಯುದ್ಧ ಶುರುವಾಯಿತೋ ಹೆದರಿಕೆ ಅನ್ನುವಂಥದ್ದು ಇರುವುದಿಲ್ಲ. ಸಾತ್ಯಕಿ ಏನು ಮಾಡ್ದ, ಇವನು ಕೂಡ ಹಿಡ್ಕೊಂಡ ಶ್ರೇಷ್ಠವಾದ ಖಡ್ಗ ಮತ್ತು ಗುರಾಣಿಗಳನ್ನು ಅಂತ ಹೇಳಿದರು. 269 ಆಯಿತು. 270ನೇ ಶ್ಲೋಕ ವೈಲರ್ ಮಾಡಿ ಮುಗಿಸಿಬಿಡುವ. ಪೇಜ್ ಬರಬೇಕು, ಪೇಜ್ ಬಂದಿಲ್ಲ, ಪೇಜ್ ಕಳ್ಕೊಡ್ಲೆ ಪೇಜ್. ಬರೋದು ಏನು ಕಾಣ್ಬಿಡಪ್ಪ. ದ್ವಿಷೋಡಶ ಪ್ರಭೇದಕಂ ವರಾಸಿ ಯುದ್ಧಮಶ್ರಮೌ ಪಣ್ಣೆ ವೈಲರೆ. षोडशप्रभेदकं वरासियुद्धमश्रमौ प्रदर्श्य निर्विशेषक उभौ व्यवस्थितौ चिरं. ಶ್ರಮರಹಿತರಾದ ಡಿಬಿಕ ಸಾತ್ಯಕಿಯರು 32 ವೇದವುಳ್ಳ ಉತ್ತಮವಾದ ಖಡ್ಗ ಯುದ್ಧವನ್ನು ತೋರಿಸಿ ವಿಶೇಷ ರಹಿತರಾದ ಅವರಿಬ್ಬರು ಬಹುಕಾಲದಲ್ಲಿ ನಿಂತರು, ಯುದ್ಧ ಮಾಡುತ್ತಾ ನಿಂತರು. ಸೊ ಕಡಬಡಿಯ ಹಾಂ ಇವಾಗ ಕಡಬಡಿ. ಸೊ ದ್ವಿಷೋಡಶ ಪ್ರಭೇದಕಂ
ವರಾಸಿ ಯುದ್ಧಮಶ್ರಮೌ ಪ್ರದರ್ಶ್ಯ ನಿರ್ವಿಶೇಷಕ ಉಭೌ ವ್ಯವಸ್ಥಿತೌ ಚಿರಂ ದ್ವಿಷೋಡಶ ಪ್ರಭೇದಕಂ. ದ್ವಿಷೋಡಶ ಅಂತೇಳಿದರೆ, ಷೋಡಶ ಅಂತೇಳಿದರೆ 16, ಷೋಡಶ ಅಂತೇಳಿದರೆ 1 ಅಂತೇಳಿದರೆ ಷೋಡಶೇಷು ವರ್ಷೇ ಅಂತೇಳಿದರೆ ಹುಡುಗಿಗೆ 16 ವರ್ಷ ಆಯಿತು ಅಂತೇಳಿದರೆ ಮೊದಲನೇ ಕಾಲದಲ್ಲಿ ಮದುವೆ ಮಾಡಲಿಕ್ಕೆ ಪ್ರಾಯ ಆಯಿತು ಅಂತಲ್ಲ. ಈಗಲೂ ಸಹ ಹಾಗೆ 18, ಈಗ ಸ್ವಲ್ಪ 2 ವರ್ಷ ಜಾಸ್ತಿ ಈಗ. ಸೊ ಷೋಡಶ. ಇನ್ನೊಂದು ಷೋಡಶ ಅನ್ನುವಂಥದ್ದು ಎಲ್ಲಿ ಬರ್ತದೆ ಅಂತೇಳಿದರೆ, ಇದು ಯಾವುದು ಅಂತೇಳಿದರೆ ಪಂಚದಶ ಅಂದರೆ ಹುಣ್ಣಿಮೆ ಮತ್ತು ಅಮಾವಾಸ್ಯೆ, ಆದರೆ ಮರುದಿವಸ ಷೋಡಶ, ಅದು ಪಾಡ್ಯ ಅಂತ ಬರ್ತದೆ ಬಿಡಿ. ಇನ್ನೊಂದು ಷೋಡಶ ಅಂತ ಬರುವಂಥದ್ದು ಷೋಡಶ ಕರ್ಮ. ಷೋಡಶ ಕರ್ಮ ಅಂತೇಳಿದರೆ ಗರ್ಭಾಧಾನ, ಪುಂಸವನ, ಆಮೇಲೆ ಮಗು ಹುಟ್ಟಿದ ಕೂಡಲೇ ನಾಮಕರಣ, ಆಮೇಲೆ ಚೌಲ, ಉಪನಯನ, ಹೀಗೆ ಮುಂದೆ ಹೋಗಿ ವಿವಾಹ, ಆಮೇಲೆ ಎಲ್ಲ ಯಾವುದು ಷಷ್ಠ್ಯಬ್ದಿ, ಇದೆಲ್ಲ. ಸೊ ಇದೆಲ್ಲ ಇದಕ್ಕೆ ಷೋಡಶ ಕರ್ಮಗಳು ಅಂತ ಹೆಸರು. ಹುಟ್ಟಿದ್ರಿಂದ ಹಿಡಿದು, ಹುಟ್ಟುವುದು ಅಂತೇಳಿದರೆ ಗರ್ಭಾಧಾನ ಅಲ್ಲಿಂದ ಶುರುವಾಗ್ತದೆ. ಮದುವೆ ಜೊತೆಗೆ ಗರ್ಭಾಧಾನ ಹೋಮ ಮಾಡಿಬಿಡ್ತಾರೆ. ಗರ್ಭಾಧಾನ ಅಲ್ಲಿಂದ ಹಿಡಿದು ಲಾಸ್ಟಿಗೆ 80ನೇ ವರ್ಷದ ಶಾಂತಿ, 85ನೇ ವರ್ಷದ್ದು, 90ನೇ ವರ್ಷದ್ದು, ಹೀಗೆ. ಸೊ ಅಲ್ಲಿಗೆ ಇದೆಲ್ಲ ಷೋಡಶ ಕರ್ಮಗಳು ಅಂತ ಹೆಸರು. ಸೊ ಷೋಡಶ ಅನ್ನುವಂಥದ್ದು ಈ ರೀತಿ 2 ಕಡೆಯಲ್ಲಂತೂ ಫೇಮಸ್ ಇದೆ. ದ್ವಿಷೋಡಶ ಅಂತೇಳಿದರೆ 16 2 32, ದ್ವಿಷೋಡಶ 2 ಪಟ್ಟು ಷೋಡಶ ಅಂದರೆ 32 ಪ್ರಭೇದಕಂ. ವರಾಸಿ ಯುದ್ಧಂ ಅಶ್ರಮೌ ಅಂತೇಳಿದರೆ ಇಬ್ಬರೂ ಕೂಡ ಖಡ್ಗ ಮತ್ತು ಗುರಾಣಿ ಹಿಡ್ಕೊಂಡು ಯುದ್ಧ ಮಾಡ್ತಾ ಇದ್ದಾರೆ. ಯಾರೆಲ್ಲ ಅಂತೇಳಿದರೆ ಡಿಬಿಕಾ ಮತ್ತು ಈ ಕಡೆಯಿಂದ ಸಾತ್ಯಕಿ ಅಂತೇಳಿದರೆ ಇದು ಯುದ್ಧ ನೋಡ್ತಾ ಇದ್ದಾರೆ ಎಲ್ಲ. ಈ ಯುದ್ಧ ಅಂತೇಳುವಾಗ ಇವರು ಏನು ಮಾಡ್ತಾ ಇದ್ದಾರೆ, 32 ಪ್ರಭೇದಕಂ ಅಂದರೆ ಯುದ್ಧ ಮಾಡುವಂಥ ಸ್ಟೈಲು ಯಾವುದು, ಈ ಖಡ್ಗ ಹಿಡ್ಕೊಂಡು ನಮಗೇನಾಗ್ತದೆ ಅಂತೇಳಿದರೆ ಅವನು ಹೊಡೆದ ಇವನು ಹೊಡೆದ ಅಂತ ನಮಗೇನು ಗೊತ್ತೇ ಆಗೋದಿಲ್ಲ. 32 ಭೇದ ಇದೆ ಅಂತದರಲ್ಲಿ, 32 ನಮೂನೆಯಲ್ಲಿ ಯುದ್ಧ ಮಾಡಲಿಕ್ಕಿದೆ ಅಂತೆ. ಈ 32 ನಮೂನೆಯಲ್ಲಿಯೂ ಕೂಡ ಯುದ್ಧ ಮಾಡಿ ತೋರಿಸಿದ್ದಾರೆ ಇಬ್ಬರು ಕೂಡ. ದ್ವಿಷೋಡಶ ಪ್ರಭೇದಕಂ ಬೇರೆ ಬೇರೆ ರೀತಿಯಲ್ಲಿ ಮಾಡುವಂಥ ಯುದ್ಧ. ಪ್ರಭೇದ ಒಂದಕ್ಕೊಂದು ಸೇಮ್ ಅಲ್ಲ, ಬೇರೆ. ಭೇದಕಂ ಪ್ರಭೇದಕಂ. ವರಾಸಿ, ವರ ಅಂದರೆ ಶ್ರೇಷ್ಠವಾದ, ಅಸಿ ಅಂದರೆ ಖಡ್ಗ, ವರ ಅಸಿ ಯುದ್ಧಂ. ಸೊ ಇಬ್ಬರೂ ಕೂಡ ಶ್ರೇಷ್ಠವಾದ ಖಡ್ಗಗಳನ್ನು ಹಿಡ್ಕೊಂಡು ಯುದ್ಧ ಮಾಡ್ತಾ ಇದ್ದಾರೆ. 32 ನಮನೆ ವರಸೆ ಅಂತ ಹೆಸರು ಇದಕ್ಕೆ. ವರಸೆ ಅಂದರೆ ಭೇದಕಗಳು, ಬೇರೆ ಬೇರೆ ಟೈಪು. ಸೊ ಈ ವರಸೆ ಎಲ್ಲಿ ಬರ್ತದೆ? ಮಲ್ಲ ಯುದ್ಧದಲ್ಲಿ ಸಹ ಬರ್ತದೆ. ಬಾಹು ಯುದ್ಧ ಇದೆಯಲ್ಲ, ಗುದ್ದುಕೊಳ್ಳೋದು ಒಬ್ರಿಗೊಬ್ಬರು, ಅದರಲ್ಲೂ ಸಹ ವರಸೆಗಳುಂಟು. ಸೊ ಅಲ್ಲಿ ಬಂದಿದೆ. ಎಲ್ಲಿ ಅದು ಕೃಷ್ಣ ಬಲರಾಮರನ್ನು ಕರೆದು ಕಂಸ ಇವರಿಗೆಲ್ಲ ಅಂತೇಳಿದರೆ ಸ್ಟೇಜಲ್ಲಿ ಕರೆದು ಬಿಟ್ಟು ಯುದ್ಧ ಮಾಡು ಅಂತೇಳಿದರೆ ಯಾವುದೋ ದ್ವಂದ್ವ ಯುದ್ಧ ಮಾಡುವಾಗ ಎಲ್ಲ ಬೇರೆ ಬೇರೆ ವರಸೆಗಳನ್ನು ತೋರಿಸ್ತಾ ಯುದ್ಧ ಮಾಡೋದು ಅಂತ ಹೇಳಿಬಿಟ್ಟು ಕೃಷ್ಣನನ್ನು ಕೊಂದಾಕಿ ಅಂತ ಹೇಳಿದ್ದು ಯಾರು? ಕಂಸ. ಸೊ ಕೃಷ್ಣನನ್ನು ಕೊಲ್ಲುವ ಬದಲಿಗೆ ಕೃಷ್ಣನೇ ಯಾರು ಯುದ್ಧ ಮಾಡ್ತಾರೋ ಅವರನ್ನು ತೆಗೆದು ಬಿಸಾಡಿ ಬಿಟ್ಟ ಅಂತ ನಾವು ಅದನ್ನು ನೋಡಿದ್ದೇವೆ. ಸೊ ಈ ರೀತಿ ಇದು ಯಾವುದಕ್ಕೆ ಬಂತು ಅಂತೇಳಿದರೆ ವರಾಸಿ ಯುದ್ಧಂ, ವರಸೆ. ಸೊ ಈ 32 ವರಸೆಗಳನ್ನು ಪ್ರದರ್ಶನ ಮಾಡುತ್ತಾ ಇಬ್ಬರೂ ಕೂಡ ಖಡ್ಗ ಮತ್ತು ಗುರಾಣಿ ಹಿಡ್ಕೊಂಡು ಯುದ್ಧ ಮಾಡಿದರೂ ಕೂಡ ಅಶ್ರಮೌ ಅಂದರೆ ಏನು ಶ್ರಮವೇ ಇಲ್ಲ. ಯಾಕೆ? ಒಂದು ಖಡ್ಗದ ಪೆಟ್ಟು ಕೂಡ ಇವನ ಶರೀರಕ್ಕೆ ತಾಗಲಿಲ್ಲ. ಇವನ ಖಡ್ಗದ ಪೆಟ್ಟು 32 ವರಸೆ ತೋರಿಸಿದ್ದಾನೆ. ಇವನ ಖಡ್ಗ ಅವನ ದೇಹವನ್ನು ಟಚ್ ಮಾಡಿಲ್ಲ. ಯಾಕಂದರೆ ಆ ಖಡ್ಗ ಅವನು ಹೊಡೆದಾಗ ಅದು ಗುರಾಣಿಯಿಂದ ತಡೆದು ಬಿಟ್ಟಿದ್ದಾನೆ. ಸೊ 2 ಕಡೆಯಿಂದ ಅದೇ ಥರ ಆಗ್ತಾ ಇದೆ. ಸೊ ಏನು ಶ್ರಮ ಇಲ್ಲದೆ ಕಂಟಿನ್ಯೂಸ್ ಆಗಿ ನಿರಂತರವಾಗಿ ಯುದ್ಧ ಮಾಡ್ತಾ ಇದ್ದಾರೆ. 32 ವರಸೆಗಳನ್ನು ತೋರಿಸಿದ್ದಾರೆ ಖಡ್ಗ ಮತ್ತು ಗುರಾಣಿಗಳನ್ನು ಹಿಡಿದು ಮಾಡುವ ದ್ವಂದ್ವ ಯುದ್ಧದಲ್ಲಿ. ಪ್ರದರ್ಶ್ಯ ಅಂದರೆ ಈ ರೀತಿ ಪ್ರದರ್ಶನ ಮಾಡಿ 32 ವರಸೆಗಳನ್ನು ನಿರ್ವಿಶೇಷಕಾವುಭೌ ವ್ಯವಸ್ಥಿತೌ ಚಿರಂ. ಸೊ ಚಿರಂ ವ್ಯವಸ್ಥಿತವು ಅಂದರೆ ಬಹಳ ಕಾಲ ಯುದ್ಧ ಮಾಡಿದ್ದಾರೆ. ವ್ಯವಸ್ಥಿತವು ಒಬ್ರಿಗೊಬ್ಬರು ಯುದ್ಧ ಮಾಡ್ತಾ
ಅದರಲ್ಲಿ ಯುದ್ಧದಲ್ಲಿ ತೊಡಗಿದ್ದಾರೆ. ಆದರೆ ನಿರ್ವಿಶೇಷಕ ಉಭೌ ಅಂದರೆ ಅಲ್ಲ, ನೀವು ಕಂಟಿನ್ಯೂಸ್ ಯುದ್ಧ ನೋಡ್ತಾ ಇದ್ದೀರಲ್ಲ, ಹೌದು, ಎಲ್ಲ ಯಾರು ಇದರಲ್ಲಿ ಗೆಲ್ಲುವುದು ಯಾರು? ಯಾರಿಲ್ಲ ಅಂತೇಳಿದರೆ ಇವನು ಅವನು ತಡೆದಿದ್ದಾನೆ, ಇವನು ತಡೆದಿದ್ದಾನೆ, ನಿರ್ವಿಶೇಷ ಅಂತೇಳಿದರು ಯಾರು? ಮಧ್ವರು. ನಿರ್ವಿಶೇಷಕ ಉಭೌ. ನಿರ್ವಿಶೇಷಕ ಅಂದರೆ ಏನು ಅಂತೇಳಿದರೆ ಒಂದು ಪೆಟ್ಟು ಅವನಿಗೆ ಬಿದ್ದಿದೆ ನೋಡಿ, ಅವನು ಅಲ್ಲಿ ರಕ್ತ ಸುರಿತಾ ಇದೆ, ಅಂಥದ್ದುಂಟಾ? ಇಲ್ಲವೇ ಇಲ್ಲ. ಅವಂದು ಪೆಟ್ಟು ಇವನು ಶರೀರಕ್ಕೆ ತಾಗಿದೆಯಾ? ಇಲ್ಲವೇ ಇಲ್ಲ. ಅಂದರೆ ಪೆಟ್ಟು ಅಂದರೆ ಏನಾದರೂ ಒಂದು ಇವನಿಗಿಂತ ಅವನು ವಿಶೇಷ, ಅವನಿಗಿಂತ ಇವನು ವಿಶೇಷ ಅಂತ ಇದೆಯೋ? ಇಲ್ಲ ಅಂತಾರೆ. ನಿರ್ವಿಶೇಷಕ ಉಭೌ ಅಂದರೆ ಅವನು ಇವನು ಸಮ, ಯಾವುದೇ ರೀತಿಯ ವಿಶೇಷಗಳು ಇಲ್ಲ. ಆ ರೀತಿಯಲ್ಲಿ ಯುದ್ಧ ಮಾಡಿದ್ದಾರೆ. 32 ವರಸೆಗಳನ್ನು ತೋರಿಸಿದ್ದಾರೆ. ಆಮೇಲೆ ಚಿರಂ ಬಹಳ ಹೊತ್ತು ಯುದ್ಧ ಮಾಡಿದ್ದಾರೆ. ಒಂದು ಚೂರು ಶ್ರಮ ಕೂಡ ಆಗುವುದಿಲ್ಲ ಇವರಿಗೆ ಅಂತ ಹೇಳಿದರೆ, ಇವರಿಗೆ ಶ್ರಮ ಕೂಡ ಆಗುವುದಿಲ್ಲ. 270ನೇ ಶ್ಲೋಕ. ಸೊ ಅವರಿಬ್ಬರೂ ಅಂತೇಳಿದರೆ ಉಭೌ 32 ಪ್ರಭೇದಗಳ ದ್ವಿಷೋಡಶ ಪ್ರಭೇದಕಂ ಶ್ರೇಷ್ಠ ಖಡ್ಗ ಯುದ್ಧವನ್ನು ವರಾಸಿ ಯುದ್ಧಂ ವರಅಸಿ ಶ್ರೇಷ್ಠವಾದ ಖಡ್ಗ ಯುದ್ಧವನ್ನು ಆಶ್ರಮವು ಮಾಡಿದ್ದಾರೆ. ಬಹಳ ಹೊತ್ತು ಮಾಡಿದ್ದಾರೆ. ಅಂದರೆ ಆಶ್ರಮವು ಚೂರು ಶ್ರಮವೇ ಇಲ್ಲ ಇಬ್ಬರಲ್ಲಿಯೂ ಸಹ. ಪ್ರದರ್ಶ್ಯ ವ್ಯವಸ್ಥಿತೌ ಚಿರಂ ಬಹಳ ಹೊತ್ತು ಅಂದರೆ ವ್ಯವಸ್ಥಿತಂ ಅಂತೇಳಿದ್ರೇನು? ತೊಡಗಿಸಿಕೊಂಡಿದ್ದಾರೆ ಯುದ್ಧದಲ್ಲಿ ಇಬ್ಬರು ಅಂತೇಳಿದ್ರೆ, ಒಂದು ಚೂರು ಆ ಕಡೆ ಈ ಕಡೆ, ಒಂದು ಕ್ಷಣ ಏನಾದರೂ ಅಲ್ಲಿ ಗಮನ ಹೋಯಿತು ಅಂತೇಳಿದರೆ ಅವ ಪೆಟ್ಟು ತಿಂದ ಅಂತ ಲೆಕ್ಕ. ಗಮನ ಆ ಕಡೆ ಈ ಕಡೆ ಹೋಗಲಿಕ್ಕಿಲ್ಲ. ಅವನು ಹೊಡೆಯುವಾಗ ಸರಿಯಾಗಿ ತಡಿಬೇಕು, ಆಮೇಲೆ ಇವನು ಹೊಡಿಬೇಕು. ಅಂದರೆ ಒಂದು ಚೂರು ಗಮನ ತಪ್ಪಿದರೆ ಅವನ ಖಡ್ಗ ಇವನ ಒಂದು ತೋಳು ಕತ್ತರಿಸಿಬಿಡ್ತದೆ, ಇಲ್ಲದಿದ್ದರೆ ಅವನ ಶಿರವನ್ನೇ ಕತ್ತರಿಸಿಬಿಡ್ತದೆ. ಅಷ್ಟು ಕೇರ್ಫುಲ್ ಇರಬೇಕು. ಅಂದರೆ ಇಬ್ಬರು ಕೂಡ ಚೆನ್ನಾಗಿ ಕಲ್ತಿದ್ದಾರೆ, ಚೆನ್ನಾಗಿ ಸೆಣಸಾಡಿದ್ದಾರೆ. ನಿರ್ವಿಶೇಷಕೌ ಅಂತೇಳಿದ್ರೆ ಏನು? ಸರಿಸಾಟಿಯಾಗಿ ನಿಂತರೂ ಒಬ್ಬರು ಇನ್ನೊಬ್ಬರಿಂದ ಏನಾದರೂ ವಿಶೇಷ ಇದೆಯಾ ಕೇಳಿದರೆ ಏನು ವಿಶೇಷ ಇಲ್ಲ ರೀ, ಸರಿಸಾಟಿ ಒಂದೇ ಲೆಕ್ಕ ಯುದ್ಧ ಮಾಡಿದರು ಅನ್ನುವಂಥದ್ದನ್ನು ಹೇಳಿದರು. ಅಲ್ಲಿಗೆ ಇವತ್ತಿನ ಇದನ್ನು ನಿಲ್ಲಿಸ್ಕೊಳ್ಳೋಣ. ಯುದ್ಧ ಮುಂದುವರಿತಾ ಇದೆ, ಮತ್ತೆ ನಾಳೆ ನೋಡುವ. ಶ್ರೀಕೃಷ್ಣ ಅರ್ಪಣ ಮಸ್ತು.